ಹಲೋ हेलो ಹಾ हेलो ಹಾ और हेलो ಹಲೋ हेलो ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನೀವೇ ತಾನೇ ವಿಜಯ್ದು ಫೋಟೋ ಬ್ಯಾನರ್ ಎಲ್ಲ ಕಿತ್ತಿದ್ದು? ಹೌದು. ಯಾಕೆ ಸರ್ ಆತರ ಮಾಡಿದ್ರಿ? ನಮ್ಮ ಮಗ 11 ಇಯರ್ಸ್ ಸರ್, ಅವನ್ಗೆ ಎಷ್ಟು ಹತ್ತಿದಾನೆ ನೈಟ್ ಎಲ್ಲ ಜ್ವರಾನೇ ಬಂದ್ಬಿಟ್ಟಿದೆ ಸರ್. ಎಲ್ಲಿರೋದು ನೀವು? ನಾವಿರೋದು ವಿಜಯನಗರ ಸರ್. ಈಗ ಇಲ್ಲೇ ಬೆಂಗಳೂರು ವಿಜಯನಗರನ ತಾವು? ಅಲ್ಲ ಅವ್ನು ಇದ್ರಲ್ಲಿ ಅಷ್ಟೇ ಸರ್. ನೀವು ಮಾಡಿದ್ದು ಓಕೆ ಪರವಾಗಿಲ್ಲ, ಬಟ್ ನೀವು ಮೀಡಿಯಲ್ಲಿ ಹಾಕ್ಬೇಡ್ದಾಗಿತ್ತು ಸರ್. ಏಕೆ ಸರ್ ಚಿಕ್ಕ ಹುಡುಗ, ಅವ್ನಿಗೆ ಏನ್ ಗೊತ್ತೋ, ಅವನೆಲ್ಲ ನೈಟ್ ಎಲ್ಲ ಹತ್ಬಿಟ್ಟು ಅಲ್ಲಲ್ಲ ಆಯ್ತು, ನಾವ್ ವಿಜಯ್ ಅಂದ್ರೆ ವಿಜಯ್ ಸರ್ ಆತರ ಇಲ್ಲ ಸರ್. ಇವಾಗ ನೋಡಿ, ಇವಾಗ ಕಾವೇರಿ ಸಮಸ್ಯೆ ಅಂದ್ರೆ ನೀವ್ ಯಾಕೆ ಸರ್ ವಿಜಯ್ ಫೋಟೋ ಬ್ಯಾನರ್ ಎಲ್ಲ ಕಿತ್ತಾಕೋಕ್ ಹೋಗುದ್ರಿ? ಅಲ್ಲ, ವಿಜಯ್ಗೂ ಕರ್ನಾಟಕಕ್ಕೆ ಏನ್ ಸಂಬಂಧ? ನಂಗೆ ಅರ್ಥ ಆಗಿಲ್ಲ ಸರ್. ನಿಮ್ ಕನ್ನಡ ಮೂವಿನೂ ತಮಿಳ್ನಾಡಲ್ಲಿ ಹೋಗುತ್ತೆ, ಓಡುತ್ತೆ, ಎಲ್ಲ ಮಾಡ್ತಾರೆ ಎಲ್ಲ. ನಾವೇನ್ ಅಲ್ಲಿ ಓಡಿಸಿ ಅಂದಿಲ್ಲ, ಕನ್ನಡಿಗರು ನೋಡಿದ್ರೆ ಸಾಕು ಅಂತೀವಿ ನಾವು. ಇಲ್ಲಿ ಸರ್ ಯಾಕೆ ಸರ್ ಭೇದ ಭಾವ ಎಲ್ಲ ನೋಡ್ತೀರಾ? ಭೇದ ಭಾವ ಅಲ್ರಿ, ಅವರು ವಿಜಯ್ ಅಲ್ಲಿ ತಮಿಳು CM. ನಾವು. ಆಮೇಲೆ ಇನ್ನೊಂದ್ ಮಾತು ಲಾಸ್ಟ್ ಆಗಿ ಹೇಳಿದ್ರಲ್ಲ, ನನಗೆ ತುಂಬಾ ಬೇಜಾರಾಯ್ತು. ತಮಿಳ್ ಲೋಫರ್ ನನ್ ಮಕ್ಕಳನ್ನ ಓಡಿಸಿ ಅಂತ ಹೇಳಿದ್ರಲ್ಲ. ಎಲ್ಲ ಹೇಳಿದೀನಿ ತೋರ್ಸಿ. ಅದು ಇದೆ ಸರ್, ನೀವ್ ಹಾಕಿರೋ ಇದಲ್ಲಿ ಇದೆ, ತೋರಿಸಿ. ಅದು ನೀವು ಮಾತಾಡಿದ್ದು ತುಂಬಾ ತಪ್ಪು, ಓಕೆನಾ? ಮತ್ತೆ ನಾವು ಕಾಲಲ್ಲಿ ಇದು ಮಾಡಿ ಬ್ಯಾನರ್ ಎಲ್ಲ ಕಿತ್ಬೋದಾ ಸರ್? ತಪ್ಪಲ್ಲ ಸರ್. ಅವ್ರಿವಾಗ ಒಂದು CM ಆಗಿದ್ದಾರೆ ಸರ್. ಅವ್ರು CM ರೆಕಾರ್ಡ್ ಆಗಿದೆ ಸರ್, ಅವ್ರದ್ದು ರೆಕಾರ್ಡ್ ಮಾಡಿದ್ದಾರೆ. ಯಾರು ಆತರ ರೆಕಾರ್ಡ್ ಮಾಡಿಲ್ಲ. 2 ವರ್ಷ ಒಳಗಡೆ ಬಂದು ತೊಂದ್ರೆ ಇಲ್ಲ ಮೇಡಮ್ ರೇ. ಅವರು CM ಅಲ್ಲಿ ಎಲ್ಲಿ ತಮಿಳ್ನಾಡಲ್ಲಿ, ಇಲ್ಲೇನ CM ಆಯ್ತು ಸರ್. ಆದ್ರೆ ಒಂದು ಇವಾಗ ಸರಿ ಆಯ್ತು ಸರ್. ಇವಾಗ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅವರೇ ಆಗೋದು. ಒಂದು ರೆಸ್ಪೆಕ್ಟ್ ಅಂತ ಇರಲ್ವಾ ಸರ್? ಒಂದು ಸ್ಟೇಟ್ ಗೆ CM ಆಗಿದ್ದಾರೆ, ಒಂದು ರೆಸ್ಪೆಕ್ಟ್ ಇರಲ್ವಾ ಸರ್? ಪ್ರೈಮ್ ಮಿನಿಸ್ಟರ್ ಆದ್ರೆ ನಾವು ಅವತ್ತಿನ ಗೌರವ ಕೊಡ್ಬೇಕು, ಕೊಟ್ಟೆ ಕೊಡ್ತಾರೆ. ಆಗ ಸರ್ ನಿಮ್ಮವರೇ ಎಲ್ಲ ಕನ್ನಡಿಗರೇ ಇವಾಗ ಸಪೋರ್ಟ್ ಇದ್ದಾರೆ ಅವ್ರಿಗೆ ಫುಲ್ಲು. ಇಲ್ಲಿ ಕೇಳಿ, ಇಲ್ಲ ಒಂದೇ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಇಲ್ಲ ಕನ್ನಡಿಗರೇ ಇವಾಗ ತುಂಬಾ ಸಪೋರ್ಟ್ ಇದ್ದಾರೆ. CM ತರ ವಿಜಯ್ ತರ ನಮ್ಗೆ ಒಂದು CM ಬೇಕು, ವಿಜಯ್ ತರ ಒಂದು PM ಪ್ರೈಮ್ ಮಿನಿಸ್ಟರ್ ಬೇಕು ಅಂತ ಹೇಳ್ತಾರೆ. ನೀವ್ಯಾರು ಕನ್ನಡಿಗರ? ನಾವು ಕನ್ನಡಿಗನೋ ಇಲ್ಲ ಯಾವ್ದೋ, ಒಟ್ಟಿನಲ್ಲಿ ಎಲ್ಲರೂ ಇಂಡಿಯಾ ಅಂತಾನೆ ಇರೋದು. ಯಾಕೆ ಸರ್ ಆತರ ಮಾಡ್ತೀರಾ? ನೀವ್ ಮಾತ್ರ ಯಾವಾಗ್ಲೂ ಕನ್ನಡಿಗರು ತಮಿಳವರು ಯಾಕೆ ಇದ್ ಮಾಡ್ತೀರಾ? ಹೋಗುವಾಗ ಏನ್ ಸರ್ ತಗೊಂಡಾರೆ ಸರ್ ಈ ಬ್ಯಾಂಗ್ಳೂರಲ್ಲಿ? ಮಾಡ್ಕೊಳ್ಳಿ ಸರ್, ನಮ್ಗೆ ತೊಂದ್ರೆ ಇಲ್ಲ. ನೀವ್ ಮಾಡೋದು ಮಾಡ್ತೀರಾ, ನಿಮ್ದು ಇದು ಕೇಳಲ್ವಲ್ಲ ನೀವು. ನನ್ ಮಾತ್ ಕೇಳಿ. ನೀವು ಬ್ಯಾನರ್ ಎಲ್ಲ ಕಿತ್ತಾಕಿದ್ದು ಎಷ್ಟು ಮನ್ಸು ಕಷ್ಟ ಆಗಿದೆ ಗೊತ್ತಾ? ನನ್ ಮಾತ್ ಕೇಳಿ. ತೊಂದ್ರೆ ಇಲ್ಲ ಮೇಡಮ್ ರೇ. ಅವರು CM ಅಲ್ಲಿ ಎಲ್ಲಿ ತಮಿಳ್ನಾಡಲ್ಲಿ, ಇಲ್ಲೇನ CM ಆಯ್ತು ಸರ್. ಆದ್ರೆ ಒಂದು ಇವಾಗ ಸರಿ ಆಯ್ತು ಸರ್. ಇವಾಗ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅವರೇ ಆಗೋದು. ಒಂದು ರೆಸ್ಪೆಕ್ಟ್ ಅಂತ ಇರಲ್ವಾ ಸರ್? ಒಂದು ಸ್ಟೇಟ್ ಗೆ CM ಆಗಿದ್ದಾರೆ, ಒಂದು ರೆಸ್ಪೆಕ್ಟ್ ಇರಲ್ವಾ ಸರ್? ಪ್ರೈಮ್ ಮಿನಿಸ್ಟರ್ ಆದ್ರೆ ನಾವು ಅವತ್ತಿನ ಗೌರವ ಕೊಡ್ಬೇಕು, ಕೊಟ್ಟೆ ಕೊಡ್ತಾರೆ. ಆಗ ಸರ್ ನಿಮ್ಮವರೇ ಎಲ್ಲ ಕನ್ನಡಿಗರೇ ಇವಾಗ ಸಪೋರ್ಟ್ ಇದ್ದಾರೆ ಅವ್ರಿಗೆ ಫುಲ್ಲು. ಇಲ್ಲಿ ಕೇಳಿ, ಇಲ್ಲ ಒಂದೇ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಇಲ್ಲ ಕನ್ನಡಿಗರೇ ಇವಾಗ ತುಂಬಾ ಸಪೋರ್ಟ್ ಇದ್ದಾರೆ. CM ತರ ವಿಜಯ್ ತರ ನಮ್ಗೆ ಒಂದು CM ಬೇಕು, ವಿಜಯ್ ತರ ಒಂದು PM ಪ್ರೈಮ್ ಮಿನಿಸ್ಟರ್ ಬೇಕು ಅಂತ ಹೇಳ್ತಾರೆ. ನೀವ್ಯಾರು ಕನ್ನಡಿಗರ? ನಾವು ಕನ್ನಡಿಗನೋ ಇಲ್ಲ ಯಾವ್ದೋ, ಒಟ್ಟಿನಲ್ಲಿ ಎಲ್ಲರೂ ಇಂಡಿಯಾ ಅಂತಾನೆ ಇರೋದು. ಯಾಕೆ ಸರ್ ಆತರ ಮಾಡ್ತೀರಾ? ನೀವ್ ಮಾತ್ರ ಯಾವಾಗ್ಲೂ ಕನ್ನಡಿಗರು ತಮಿಳವರು ಯಾಕೆ ಇದ್ ಮಾಡ್ತೀರಾ? ಹೋಗುವಾಗ ಏನ್ ಸರ್ ತಗೊಂಡ್ ಹೋಗ್ತೀರಾ? ನಾವ್ಯಾರು ಕರ್ನಾಟಕದಲ್ಲಿ ಇರುವಂತ ತಮಿಳಿಯನ್ಸ್ಗೆ ತಮಿಳರು ಅನ್ಕೊಂಡಿಲ್ಲ, ಕನ್ನಡಿಗರು ಅನ್ಕೊಂಡಿದೀವಿ. ಎಲ್ಲರೂ ಇದಾರೆ ಸರ್ ಈ ಬ್ಯಾಂಗ್ಳೂರಲ್ಲಿ. ನಾರ್ತ್ ಇಂಡಿಯನ್ಸು ಇದಾರೆ, ಹಿಂದಿಯವರು ಇದಾರೆ, ಎಲ್ಲರೂ ಇದಾರಲ್ಲ ಸರ್. ತಯಾರಿಲ್ವಲ್ಲ. ಫಸ್ಟ್ ನನ್ ಮಾತು ಕೇಳಿ. ಆಮೇಲೆ ಏನ್ ಗೊತ್ತಾ, ಈ ದೇಶದ ಪ್ರಧಾನಿ ಆದ್ರೂ ನೀವು ಮಾಡೋದು ಹೋರಾಟ ಮಾಡ್ಕೊಳ್ಳಿ ಸರ್, ನಮ್ಗೆ ತೊಂದ್ರೆ ಇಲ್ಲ. ನೀವ್ ಮಾಡೋದು ಮಾಡ್ತೀರಾ, ನಿಮ್ದು ಇದು ಕೇಳಲ್ವಲ್ಲ ನೀವು. ನನ್ ಮಾತು ಕೇಳಿ. ನೀವು ಬ್ಯಾನರ್ ಎಲ್ಲ ಕಿತ್ತಾಕಿದ್ದು ಎಷ್ಟು ಮನ್ಸು ಕಷ್ಟ ಆಗಿದೆ ಗೊತ್ತಾ? ಈಗ ನನ್ ಮಾತು ಕೇಳಿ, ಒಂದ್ ನಿಮಿಷ ಕೇಳ್ತೀರಾ? ಒಂದ್ ನಿಮಿಷ ನೀವೇನೋ ಮಾತಾಡ್ಬಾರ್ದು, ನನ್ ಮಾತು ಕೇಳ್ಬೇಕು. ಹೇಳಿ. ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಅವ್ರ ವಿರುದ್ಧನೂ ಮಾಡ್ತೀವಿ. ಆಮೇಲೆ ಏನು ವಿಜಯ್ ಅವ್ರ ಬಗ್ಗೆ ನೀವ್ ಹೇಳ್ತಾ ಇದ್ದೀರಾ, ಅವರು ಬರೇ ನಟರಾಗಿಲ್ಲ, CM ಆಗಿದ್ದಾರೆ. ಅಂದ್ರೆ ಒಂದು ರಾಜ್ಯದ CM ತಮಿಳ್ನಾಡಿಗೆ ಕಾವೇರಿ ನೀರ್ ಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದಾರೆ. ಅಂದ್ರೆ ಕಾನೂನು ರೀತಿಯಲ್ಲಿ ಆಗಿರ್ಲಿ, ಆ ರಾಜ್ಯದವರು ಪ್ರತಿಯೊಬ್ಬರು. ಒಂದ್ ನಿಮಿಷ, ನೀವ್ ನಾಳೆ ದಿನ ವಿಜಯ್ ಹೇಳ್ತಾರ ಕರ್ನಾಟಕಕ್ಕೆ ನಮ್ಗ ಕನ್ನಡಿಗರ ನೀರು ಅಂದ್ರೆ ಕಾವೇರಿ ನೀರ್ ಬೇಡ, ತಮಿಳ್ನಾಡು ನಾವೇನು ಕೇಳೋದಿಲ್ಲ ಅಂತ ಹೇಳಿದ್ರೆ ನಾವು ವಿಜಯ್ನ ಇವಾಗ ನಿಮ್ ಮೇಲೆ ಎಲ್ಲರಿಗೂ ಏನ್ ಗೊತ್ತಾ ಒಪಿನಿಯನ್ ಆಗ್ಬಿಟ್ಟಿದೆ. ನೀವು ಬಂದ್ಬಿಟ್ಟು ಆಪೋಸಿಟ್ ಪಾರ್ಟಿ ಇದಾರಲ್ಲ DMK ಅವ್ರ ಕಡೆ ಹೋಗಿದ್ದೀರಾ, ಅವರೇ ನಿಮ್ಗೆ ಮಾಡಿದಂತ ನಿಮ್ಗೆ ಕೆಟ್ಟ ಹೆಸರು ಬರುತ್ತಲ್ಲ ಸರ್. ನೀವು ಬ್ಯಾನರ್ ಕಿತ್ತಾಕಿ, ಬಟ್ ನೀವು ಮೀಡಿಯಲ್ಲಿ ಹಾಕಿ ತಪ್ಪಾಯ್ತು ಸರ್. ಇವಾಗ ನೀವು ತಪ್ಪು
ಮೇಡಮ್ ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಇಲ್ಲಿ ಕೇಳಿ, ಇಲ್ಲಿ ಈ ನಾಡಲ್ಲಿ ಇದ್ದೀರಿ. ನಾನು ಸಿನಿಮಾ ನೋಡ್ತೀನಿ, ನಾನು ಅಜಿತ್ ಫ್ಯಾನು. ಇಲ್ಲ ನನ್ಗೆ ವಿಜಯ್ ಈ ತರ ಬಂದಿದ್ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅಕ್ಕವ್ರೆ ನನ್ ಮಾತೊಂದು ಕೇಳಿ, ಕರ್ನಾಟಕದಲ್ಲಿ ನೀರ್ ಕುಡಿತಾ ಇದ್ದೀರಿ, ಊಟ ಮಾಡ್ತಾ ಇದ್ದೀರಿ, ಇಲ್ಲಿ ನಮಗೂ ನಿಯತ್ತಿದೆ ಸರ್, ಅದೆಲ್ಲ ಇದೆ ಅಂತ ಇಟ್ಕೊಳ್ಳಿ. ದಯವಿಟ್ಟು ನಾನು ನೋಡಿ, ಇಲ್ಲಿರೋಂತ ತಮಿಳಿಯನ್ಸು ಎಲ್ಲ ನನ್ನ ಸ್ನೇಹಿತರೆ, ನಾನು ಬೆಳಿಗ್ಗೆ ಇದ್ರೆ ಜೊತೆಲೆ ನೀವು ಒಂದು ಮಾತು ಬಳಸಿದೀರಾ, ಅಂಜನ್ ಥಿಯೇಟರ್ ಹತ್ರ ನೀವು ಬ್ಯಾನರ್ ಕಿತ್ತಾಕಿದೀರಾ. ಅಲ್ಲಿ ಲಾಸ್ಟ್ ಅಲ್ಲಿ ನಾನು ನೋಡಿದೀನಿ ಆ ವಿಡಿಯೋ. ತಮಿಳ್ ಲೋಪರ್ ನನ್ ಮಕ್ಕಳನ್ನ ಓಡಿಸಿ ಅಂತ ಹೇಳಿದೀರಾ. ಲೋಪರ್ ನನ್ ಮಕ್ಕಳು ಒದ್ದೋಡ್ಸಿ ಅಂತ ಎಲ್ಲೂ ಹೇಳಿಲ್ಲ ಸರ್. ದೇವ್ರಾನೆಗೂ ನೀವು ವಿಡಿಯೋ ಚೆನ್ನಾಗಿ ಕೇಳಿ ಸರ್. ನೀವು ಹಾಡಿಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರು ಕಳ್ಸಿ ಅಂತ ಹೇಳಿದೀನಿ. ನಿಮ್ಮವರೇ ಸಪೋರ್ಟ್ ಮಾಡ್ತಾರಲ್ಲ, ನಿಮ್ಮವರೇ ಡಿ ಕೆ ಶಿವಕುಮಾರ್ ಅವರೇ ಸಪೋರ್ಟ್ ಮಾಡ್ತಾರಂತಲ್ಲ ಇವಾಗ. ಅನ್ಕೊಂಡಿಲ್ಲ, ನಿಮ್ಮನ್ನೆಲ್ಲ ಕನ್ನಡಿಗರು ಅನ್ಕೊಂಡಿದ್ದೀನಿ. ಅದೇ ಸರ್, ಎಲ್ಲರೂ ಒಂದು ಅಂತ ಸರಿ ಸರ್, ಆಯ್ತು ನೀವು ಹೋರಾಟ ಮಾಡಿ, ನಾವು ಬೇಡ ಅಂತ ಹೇಳಿಲ್ಲ ಸರ್. ಜೈ ಕನ್ನಡ. ಆಯ್ತು. ಬೇಡ ಮುಗಿದು